ಇದು ಭಗವಂತ ಶಿವನ ಆ ಒಂದು ಕೋಪವಾಗಿತ್ತು. ಇದರಿಂದ ಶಿವನ ಪರಮ ಭಕ್ತನಾದ ನಂದಿಯು ಹೆದರ್ಕೊಂಡು ಅಲ್ಲಿಂದ ದೂರ ಹೋಗ್ತಾನೆ. ಇದೇ ಒಂದು ಕಾರಣದಿಂದ ಮಹಾರಾಷ್ಟ್ರದ ಆ ಒಂದು ದೇವಸ್ಥಾನದಲ್ಲಿ ಇವತ್ತಿನವರೆಗೂ ಶಿವಲಿಂಗದ ಎದುರು ನಂದಿ ಇಲ್ಲ. ಹಾಗಾದ್ರೆ ಅಂತದ್ದು ಏನಾಗಿತ್ತು ಅವತ್ತು? ಈ ಕತೆ ಸ್ಟಾರ್ಟ್ ಆಗೋದು ರಾಜ ದಕ್ಷನ ಮಹಾಯಜ್ಞದಿಂದ. ದಕ್ಷ ತನ್ನ ಪುತ್ರಿ ವಿವಾಹ ಒಂದು ಸನ್ಯಾಸಿಯ ಜೊತೆ ಆಗಿದ್ದರಿಂದ ಅವನಿಗೆ ಕೋಪ ಇರುತ್ತೆ. ಆ ಒಂದು ಮಹಾಯಜ್ಞದಲ್ಲಿ ಎಲ್ಲಾ ದೇವತೆಗಳನ್ನು ಆಮಂತ್ರ ಮಾಡಿರ್ತಾನೆ ಶಿವನನ್ನ ಬಿಟ್ಟು. ಸತಿ ಅಲ್ಲಿಗೆ ಆಮಂತ್ರಣ ಇಲ್ಲದೆ ಬಂದಾಗ ದಕ್ಷ ಸತಿಯ ಮುಂದೆ ಶಿವನಿಗೆ ಘೋರ ಅಪಮಾನ ಮಾಡ್ತಾನೆ. ಇದರಿಂದ ಸತಿ ಆ ಒಂದು ಯಜ್ಞದ ಬೆಂಕಿಯಲ್ಲೇ ಆತ್ಮದಹನ ಮಾಡ್ಕೊಳ್ತಾಳೆ. ಈ ಒಂದು ಘಟನೆ ಆದ ಕ್ಷಣನೇ ಶಿವ ಕ್ರೋಧದಿಂದ ತನ್ನ ಜಡೆಯ ಒಂದು ಕೂದಲಿನಿಂದ ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ. ಮತ್ತೆ ವೀರಭದ್ರನಿಗೆ ಆದೇಶ ಮಾಡ್ತಾನೆ ದಕ್ಷನ ಯಜ್ಞವನ್ನು ನಾಶ ಮಾಡಲು. ನಂತರ ವೀರಭದ್ರ ದಕ್ಷನ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ಮತ್ತೆ ಇಡೀ ಯಜ್ಞವನ್ನೇ ನಾಶ ಮಾಡ್ಬಿಡ್ತಾನೆ. ಅದಾದ್ಮೇಲೂ ಶಿವನ ಕ್ರೋಧ ಕಡಿಮೆ ಆಗೋದಿಲ್ಲ. ಶಿವ ಸತಿಯ ಶರೀರವನ್ನು ಎತ್ಕೊಂಡು ವಿನಾಶ ತಾಂಡವ ಮಾಡ್ತಾನೆ. ಆಗ ವಿಷ್ಣು ಜಗತ್ತನ್ನು ರಕ್ಷಿಸಲು ಸುದರ್ಶನ ಚಕ್ರದಿಂದ ಸತಿಯ ಶರೀರವನ್ನು ನಾಶ ಮಾಡ್ತಾನೆ. ನಂತರ ವಿಷ್ಣು ಶಿವನ ಕ್ರೋಧವನ್ನು ಕಡಿಮೆ ಮಾಡ್ತಾನೆ. ಈ ಒಂದು ದಿವ್ಯ ಘಟನೆ ನಡೆದಿದ್ದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ. ಈಗ ಇದು ಕೋಪೇಶ್ವರ್ ಮಹಾದೇವ ಅಂತ ಪ್ರಖ್ಯಾತವಾಗಿದೆ. ನಿಮ್ಗೂ ಈ ಕತೆ ತಿಳಿದಿದ್ರೆ ತಿಳಿದೇ ಇದ್ದವ್ರಿಗೆ ಶೇರ್ ಮಾಡಿ.